ಬಂದರೆ ನೀವು ಸಹನೆಯಿಂದ ಬಂದರೆ ಶಾಂತಿ ದೂತ ಸಹನದಲ್ಲಿ ಸಮಯ ಕೇಳ ನಿಮ್ಮ ಪಾಲಿನ ಯಮದೂತ ನಿಮ್ಮಂತ ದೂತ ಯಮದೂತ ಅಲ್ಲ. ಈಗ ಸ್ಮಶಾನಕ್ಕೆ ಕಳಿಸಿ ಯಮಲೋಕದಲ್ಲಿ ಭರ್ಮಂಚಾಗ ಕಳಿಸಿದ್ದಾನೆ ಎಂದಲೇ ಶಕ್ತಿ ಪ್ರಸಾದ. ಈ ನನ್ನ ಅರಮನೆಗೆ ನುಗ್ಗಿ ಬಂದ ಕಾರಣ ಅಂತ ಬೆಳವಲಾಧಿಕಾರಿ ಯಾರ ಹೆಸರು ಕೇಳಿದರೆ ಇಡೀ ಲಂಕೆನೇ ಹೆದರುತ್ತೆ. ಯಾರ ಬಾಲಕ್ಕೆ ಬೆಂಕಿಟ್ಟರೆ ಇಡೀ ಲಂಕೆನೇ ಸುಟ್ಟು ಹೋಯಿತು. ಆ ವೀರಾಂಜನೆಯ ಪರಮ ಭಕ್ತ ಭಾರ್ಗವರಾಮ. ಭಾರ್ಗವರಾಮ, ನೀನು ಆಂಜನೇಯನ ಭಕ್ತನೇ ಆಗಿರು, ಇಲ್ಲ ಶ್ರೀರಾಮನ ಶಿಷ್ಯನೇ ಆಗಿರು, ನನಗೇನು. ಈ ನನ್ನ ಅರಮನೆಗೆ ನುಗ್ಗಿ ಬಂದಿದ್ದೆಲ್ಲ ಈ ನನ್ನ ಅರಮನೆಗೆ ನುಗ್ಗಿ ಬಂದ ಕಾರಣ ಹೇಳಲೇಬೇಕಾರೆ ನುಗ್ಗೋ ಬುಲೆಟ್ ಎದುರುಗಡೆ ನುಗ್ತಾ ಇರದೆ ಎದೆ ಸೀಳ್ತಾ ಇರದೆ. ನಾನು ಭಿಕಾರಿ ಅಲ್ಲದೆ ಸಿಂಹಗಳನ್ನು ಸಂಹಾರ ಮಾಡಲು ಬಂದ ಭಿಕಾರಿ. ಮರ್ಯಾದೆಯಿಂದ ರೈತರ ಖಾತೆಗೆ ಹಣ ಜಮಾ ಮಾಡು ಎಂದು ಕೇಳಲು ಬಂದ ರೈತರ ನೀನೊಬ್ಬ ರೈತರಾಯಬಾರಿ. ಹೊರ ಪರಿಹಾರದ ಹಣವನ್ನ ರೈತರ ಖಾತೆಗೆ ಹಂಚುವನೆಂದರೆ ಅಳುವ ಕಂದನಿಗೆ ಹಾಲು ಉಳಿಸುವಷ್ಟು ಸುಲಭ ಎಂದು ಕೊಂಡಿರಲೇ. ರೈತರ ಖಾತೆಗೆ ಹಣ ಹಂಚಬೇಕಾದ್ರೆ ಕಂತೆ ಕಳಿಸಬೇಕೇ. ಎಲ್ಲಿಂದ ಬರುತ್ತೆ ಹಣ, ಎಲ್ಲಿಂದ ಬರುತ್ತೆ? ಹಣ ದೋಚಿಕೊಳ್ಳುವಾಗ ಇರದ ಯೋಚನೆ, ಹಣ ಹಿಂದಿರುಗಿಸುವಾಗ ಅದೆಂಥ ಆಲೋಚನೆ ನಿನಗೆ? ಇಲ್ಲ ಈ ನನ್ನ ಹಸ್ತಕ್ಕೆ ಉದಯಾಗುವ ಮಗನೇ. ಇಷ್ಟೊಂದು ಕರೋಡುವಕ್ಕಾಗಿ ಕೇಳ್ತಾ ಇದೆಯಲ್ಲೇ, ಆ ದುಡ್ಡು ನಿಮ್ಮಪ್ಪನ ಮನೆ ಆಸ್ತಿಯಿಂದ ತಿಳ್ಕೊಂಡಿವೆ. ಹಣ ಜಮಾ ಮಾಡಿದ್ರೆ ನೀನೇನು ಮಾಡಿದ್ರೆ